ಹಲೋ ಎವ್ರಿವನ್. ಇಕಾನಮಿಯಲ್ಲಿ ಮುಂದೆ ನಾವು ನೋಡ್ತಾ ಇರೋದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಹಿಂದಿನ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಈಗ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಮಾನವ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿ ವರ್ಷ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಒಂದು ಸೂಚ್ಯಂಕ ಇಂಡೆಕ್ಸ್ ಇರುತ್ತೆ. ಅದರ ಕಾನ್ಸೆಪ್ಟನ್ನು ಮೊದಲು ನೀಡಿದವರು ಅಥವಾ ಅದನ್ನು ಸಿದ್ಧಪಡಿಸಿದವರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮೆಹಬೂಬ್ ಉಲ್ ಹಕ್ ಮತ್ತು ಭಾರತದವರು ಅಮರ್ತ್ಯ ಸೇನ್ ಬಗ್ಗೆ ಮೊದಲು ಸಹ ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು HDRನಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನಲ್ಲಿ ಮುಖ್ಯವಾಗಿ 5 ಪ್ರಮುಖ ಜಾಗತಿಕ ಸೂಚ್ಯಂಕಗಳನ್ನು ಬಳಸ್ತಾರೆ. ಮೊದಲನೇದು ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಆಮೇಲೆ IHDI ಅಂದರೆ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ HDI, ಆಮೇಲೆ GDI ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, GII ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, MPI ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಸೊ ಈ 5 ಪ್ರಮುಖ ಬೇರೆ ಬೇರೆ ಅಂಕಿಅಂಶಗಳನ್ನು ಬಳಸ್ಕೊಂಡು ಸೂಚ್ಯಂಕವನ್ನು ಬಳಸ್ಕೊಂಡು HDR ರಿಪೋರ್ಟ್ ಬರುತ್ತೆ. ಮೊದಲನೇದು HDI ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಒಂದಿದೆ, ಇದರ ಜೊತೆ IHDI ಅಂತಲೂ ಇದೆ, ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ HDI ಇದೆ, ಅದರ ಜೊತೆ ಇನ್ಇಕ್ವಾಲಿಟಿ ಕನ್ಸಿಡರ್ ಮಾಡಿದರೆ ಅದು IHDI. ಮೊದಲು HDI ಅಂತಂದರೆ ಏನು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು. ಅಂದರೆ ಈಗ ಒಂದು ದೇಶದ ಯಶಸ್ಸನ್ನು ಕೇವಲ ಆರ್ಥಿಕ ಬೆಳವಣಿಗೆ ಅಂತಂದರೆ ಇಕನಾಮಿಕ್ ಗ್ರೋತ್ GDPಯಿಂದ ಅಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮೊದಲು ಸಹ ನೋಡಿದ್ದೇವೆ ಅಲ್ವಾ? ಹಾಗಾಗಿ UNDP ಏನು ಮಾಡುತ್ತೆ, ಈ ದೇಶದ ನೈಜ ಅಭಿವೃದ್ಧಿಯನ್ನು ಅಳಿಲಿಕ್ಕೆ 3 ಪ್ರಮುಖ ಆಯಾಮಗಳನ್ನು ಬಳಸುತ್ತೆ. ಆ 3 ಆಯಾಮಗಳ ಸರಾಸರಿ ಸಂಖ್ಯೆಯನ್ನು ನಾವು HDI ಅಂತ ಕರೀತೇವೆ. ಯಾವುದು ಆ 3 ಆಯಾಮಗಳು ಅಂತಂದರೆ, ಮೊದಲನೇದು ಆರೋಗ್ಯ, ಹೆಲ್ತ್, ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್. ಈಗ ಒಂದು ದೇಶದಲ್ಲಿ ಒಂದು ಮಗು ಜನಿಸಿದರೆ ಆ ದೇಶದ ಆರೋಗ್ಯ ಪರಿಸ್ಥಿತಿ, ಶುಚಿತ್ವ, ಪೌಷ್ಟಿಕಾಂಶ ಇದೆಲ್ಲ ಯಾವ ರೀತಿ ಇದೆ ಅದೆಲ್ಲ ತೆಗೆದುಕೊಂಡ್ಮೇಲೆ ಮಗು ಎಷ್ಟು ವರ್ಷ ಬದುಕಬಹುದು. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ, ಎಷ್ಟು ವರ್ಷ ಬದುಕಬಹುದು ಒಂದು ಮಗು ಅನ್ನುವಂಥ ಒಂದು ಸೂಚ್ಯಂಕ ಇದು. ಸೊ ಒಳ್ಳೆ ಆಸ್ಪತ್ರೆಗಳಿದ್ದರೆ, ಒಳ್ಳೆ ವ್ಯವಸ್ಥೆಗಳಿದ್ದರೆ ಇದು ಹೆಚ್ಚಿರುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರುತ್ತೆ. ಸೊ ಆರೋಗ್ಯದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್. ಇನ್ನು ಶಿಕ್ಷಣ, ಎಜುಕೇಷನಲ್ಲಿ 2 ಸೂಚಕಗಳಿದೆ. 2 ಸೂಚಕಗಳು ಅಂತಂದರೆ, ಒಂದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಈಗ ಭಾರತದಲ್ಲಿ ಕಡ್ಡಾಯ ಶಿಕ್ಷಣ ಅಂತೆಲ್ಲ ಇದೆ, ಶಿಕ್ಷಣ ವ್ಯವಸ್ಥೆ ಇರಬಹುದು, ಕಾನೂನು ಇರಬಹುದು. ಸೊ ಒಂದು ಮಗು ಕನಿಷ್ಠ ಎಷ್ಟು ವರ್ಷಗಳ ಕಾಲ ಶಾಲೆಯಲ್ಲಿ ಕಲಿಬಹುದು? ಈಗ 1ರಿಂದ 12ನೇ ತರಗತಿ ಅಂತಂದರೆ, ಸೆಕೆಂಡ್ PUC ಅಂತಂದರೆ 12 ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು, ಒಂದು ಮಗು ಇಷ್ಟು ವರ್ಷ ಕಲಿಯುತ್ತೆ ಅಂತ. ಸೊ ವ್ಯವಸ್ಥೆ ಚೆನ್ನಾಗಿರುವಷ್ಟು ಆ ಮಗು ಕಲಿಯುವಂಥ ವರ್ಷಗಳ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅನ್ನೋದು ಒಂದು. ಇನ್ನೊಂದು ಸರಾಸರಿ ಶಾಲಾ ವರ್ಷ, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್. ಅಂದರೆ 25 ವರ್ಷ ಮೇಲ್ಪಟ್ಟವರನ್ನು ನಾವು ಕೇಳಿದ್ರೆ ಅವರಲ್ಲಿ ಎಷ್ಟು ಜನ ಎಷ್ಟು ವರ್ಷಗಳ ಕಾಲ, ಸರಾಸರಿ ಎಷ್ಟು ವರ್ಷಗಳ ಕಾಲ ಶಾಲೆಗೆ ಹೋಗಿದ್ದಾರೆ ಅಂತ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತಂದರೆ ನೋಡಿ, ಸರಾಸರಿ ಶಾಲಾ ವರ್ಷಗಳು 25 ವರ್ಷ ಮೇಲ್ನವರು ಅವರನ್ನು ಚೆಕ್ ಮಾಡಿದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ವರ್ಷಗಳ ಕಾಲ ಶಾಲೆಗೆ ಹೋಗಿದ್ದಾರೆ. ಈಗ ಬಡತನ ಇದ್ದರೆ 25 ವರ್ಷಕ್ಕಿಂತ ಹೆಚ್ಚಿನವರು ಚಿಕ್ಕವರಿದ್ದಾಗಲೇ ಏನು ಮಾಡಿರ್ತಾರೆ, ಬೇರೆ ಬೇರೆ ಕೆಲಸಕ್ಕೆ ಸೇರಿರ್ತಾರೆ, ಡಿಗ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಿರೋದಿಲ್ಲ. ಸೊ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಕಡಿಮೆ ಆಗ್ತಾ ಬಂತು, ಆವಾಗ ಸರಾಸರಿ ಶಾಲಾ ವರ್ಷ ಕಡಿಮೆ ಆಗ್ತಾ ಬಂತು ಅಲ್ವಾ? ಸೊ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ 2 ಇದೆ, ಒಂದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು, ಇನ್ನೊಂದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು. ಇದಾದಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದರ ಮೂಲಕ ಅಳಿತಾರೆ ಅಂತಂದರೆ GNI ಪರ್ ಕ್ಯಾಪಿಟ, ಒಟ್ಟು ರಾಷ್ಟ್ರೀಯ ಆದಾಯ, ತಲಾ ಆದಾಯ ಅಂತ ಹೇಳ್ಬೋದು, GNI ಪರ್ ಕ್ಯಾಪಿಟ. ಮತ್ತು ಇಲ್ಲಿ ನೋಡಿ, GNI ಪರ್ ಕ್ಯಾಪಿಟ ಅಳಿಬೇಕಾದ್ರೆ PPP ದರದಲ್ಲಿ ಅಳಿತಾರೆ. PPP ಅಂತಂದರೆ ಏನು, ಹಿಂದಿನ ಸಾರಿ ನೋಡಿದ್ವಿ, ಡಾಲರು ಮತ್ತು ರೂಪಾಯಿಯಲ್ಲಿ ಅಮೇರಿಕದಲ್ಲಿ ಕಟಿಂಗ್ ಮಾಡಿಸ್ಕೊಂಡ್ರೆ ಎಷ್ಟಾಗುತ್ತೆ, ಅದೇ ಭಾರತದಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ, ಅವೆರಡನ್ನ ಕಂಪೇರ್ ಮಾಡೋದು. ಎಕ್ಸ್ಚೇಂಜ್ ರೇಟ್ ಅಲ್ಲ, ಖರೀದಿ ಸಾಮರ್ಥ್ಯದ ಸಮಾನತೆ, ಆ ದರದಲ್ಲಿ ಅಳಿತಾರೆ. ಈಗ HDIಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ,
ಆರೋಗ್ಯ ಇದೆ, ಶಿಕ್ಷಣ ಇದೆ, ಜೀವನ ಮಟ್ಟ ಇದೆ. 3 ಆಯಾಮಗಳಿಗೆ ಪ್ರತ್ಯೇಕವಾಗಿ ಒಂದು ಸ್ಕೋರನ್ನು ಸಿದ್ಧಪಡಿಸ್ತಾರೆ. ಅದರ ಜೊಮೆಟ್ರಿಕ್ ಮೀನ್ ಕಂಡು ಹಿಡಿತಾರೆ. ಆ ಜೊಮೆಟ್ರಿಕ್ ಮೀನ್ ಅನ್ನೋದು 0 ಇಂದ 1 ನಡುವೆ ಇರುತ್ತೆ. ಫೈನಲ್ ಆಗಿ ಸ್ಕೋರ್ ಬರೋದು 0 ಇಂದ 1 ನಡುವೆ. 0 ಅಂತಂದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ, 1 ಅಂತಂದರೆ ಅತ್ಯುತ್ತಮವಾದಂಥ ಪರಿಸ್ಥಿತಿ. ನಾರ್ವೆ, ಡೆನ್ಮಾರ್ಕ್ನಂಥ ದೇಶಗಳಲ್ಲಿ ಈ ಸ್ಕೋರು 0.9ಗಿಂತ ಜಾಸ್ತಿ ಇರುತ್ತೆ ಅಥವಾ ಅಷ್ಟಿರುತ್ತೆ, ಆ ಒಂದು ರೇಂಜಲ್ಲಿರುತ್ತೆ. ಅಂದರೆ ಚೆನ್ನಾಗಿದೆ ಅಲ್ಲಿ ಅಂತ. ಭಾರತದ ಒಂದು ಸ್ಕೋರು 0.6 ಇದೆ, 0.644. ಮಧ್ಯಮ ಹಂತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರೋರು ನಾವು. ಸೊ ಇದು HDI. ಇನ್ನೊಂದು ಸಾರಿ ನೋಡಿ ಸ್ಟಾರ್ಟಿಂಗಿಂದ. ಈಗ ಮಾನವ ಅಭಿವೃದ್ಧಿ ಅಂತಂದರೆ ಏನು ಅಂತ ನೋಡಾಯಿತು. ಅದಕ್ಕೆ ಬೇರೆ ಬೇರೆ ಯಾವ್ಯಾವ ರೀತಿಯಾದಂಥ ಅಪ್ರೋಚ್ ಇದೆ ಅಂತ ನೋಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಈಗ ಇದನ್ನು ಅಳಿಲಿಕ್ಕೆ ಒಂದು ರಿಪೋರ್ಟ್ ಡೆವಲಪ್ ಮಾಡ್ತಾರೆ. ಅದರಲ್ಲಿ HDI ಅನ್ನೋದು ಇಂಪಾರ್ಟೆಂಟು. ಆ ಕಲ್ಪನೆ ಸಿದ್ಧಪಡಿಸಿದವರು ಮಹಬೂಬ್ ಉಲ್ ಹಕ್ ಮತ್ತು ಅಮರ್ತ್ಯ ಸೇನ್ ಅವರು. ಈ ವರದಿಯಲ್ಲಿ 5 ಪ್ರಮುಖ ಜಾಗತಿಕ ಸೂಚ್ಯಂಕಗಳನ್ನು, ಇಂಡೈಸಸ್ಗಳನ್ನು ಬಳಸ್ತಾರೆ. 5 ಯಾವುದು ಅಂತಂದರೆ HDI, IHDI, GDI, GII, MPI. ಇಲ್ಲಿ ಮೊದಲು HDI ಅಂತ ಬಂತು. HDIಯಲ್ಲಿ 3 ಆಯಾಮಗಳಿದೆ: ಹೆಲ್ತು, ಎಜುಕೇಷನ್ನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು. ಹೆಲ್ತಲ್ಲಿ ಮುಖ್ಯವಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್, ಮಗು ಹುಟ್ಟಿದ ಮೇಲೆ ಎಷ್ಟು ವರ್ಷ ಚೆನ್ನಾಗಿ ಬದುಕಬಹುದು ಅನ್ನೋದು. ಶಿಕ್ಷಣದಲ್ಲಿ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು ಮತ್ತು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು ಅನ್ನುವಂಥ 2 ಅಲ್ಲಿ ಮುಖ್ಯವಾದ ಸೂಚಕಗಳಿದೆ. ಜೀವನ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ GNI ಪರ್ ಕ್ಯಾಪಿಟಾ ಅದು ಇನ್ನೊಂದು ಸೂಚಕ. ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಎಲ್ಲವನ್ನ ಸಪ್ರೇಟಾಗಿ ನೋಡಿ ಆಮೇಲೆ ಅದರ ಜೊಮೆಟ್ರಿಕ್ ಮೀನ್ ಕಂಡು ಹಿಡಿತಾರೆ. ಬರುವಂಥ ವ್ಯಾಲ್ಯೂ 0 ಮತ್ತು 1 ನಡುವೆ ಇರುತ್ತೆ. 0 ಬಂದರೆ ವರ್ಸ್ಟು, 1 ಬಂದರೆ ಬೆಸ್ಟು. ನಾವು ಮಿಡ್ಲಲ್ಲಿದ್ದೇವೆ, 0.64 ಅಷ್ಟಿದ್ದೇವೆ. ಸೊ ಈಗ HDI ಸಿಕ್ಕಿದೆ. ಈ HDI ಸಿಕ್ಕಿರೋದಕ್ಕೆ ನಾವು ಇನ್ಇಕ್ವಾಲಿಟಿಯನ್ನು ಪರಿಗಣಿಸಿದರೆ ಏನು ಚೇಂಜಸ್ ಆಗುತ್ತೆ? HDIಯಲ್ಲಿ ಏನು ದೋಷ ಇದೆ ಅಂತಂದರೆ ಇಡೀ ದೇಶದ ಎವರೇಜ್ ನೋಡುತ್ತೆ ಅದು. ಅಂದರೆ ಎವರೇಜಿನ ಹಿಂದೆ ಎಷ್ಟು ಅಸಮಾನತೆ ಇದೆ ಅಂತ ಅದು ಹೇಳೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, IHDI ನೋಡ್ತೇವೆ. ಈಗ ಉದಾಹರಣೆಗೆ ಒಂದು ದೇಶದ ಒಟ್ಟು ಆದಾಯದ ಸರಾಸರಿ ಎಷ್ಟಿದೆ, 5 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಂಡ್ರೆ 10 ಜನರ ಬಳಿ 50 ಲಕ್ಷ ರೂಪಾಯಿ ಇರಬಹುದು. ಉಳಿದ 90 ಜನರ ಬಳಿ 1 ರೂಪಾಯಿನೂ ಇಲ್ಲದೇ ಇದ್ದರೂ 5 ಲಕ್ಷನೇ ಬರುತ್ತೆ ಸರಾಸರಿ. ಎವರೇಜಿನ ಪ್ರಾಬ್ಲಮ್ ಅದು. ಎಲ್ಲರನ್ನ ಪರಿಗಣಿಸ್ಕೊಂಡು ಆ ನಂಬರಿಂದ ಡಿವೈಡ್ ಮಾಡಿದರೆ ಆಯಿತು ಅಲ್ವಾ? ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ, ಎವರೇಜ್ ಬಂದುಬಿಡುತ್ತೆ. ಆದರೆ ಯಾರ ಹತ್ರ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ, ನೈಜ ಬಡತನ ಗೊತ್ತಾಗೋದಿಲ್ಲ, ನೈಜ ಕಷ್ಟ ಅಲ್ಲಿ ಮಾಚ್ಬಿಡ್ಬಹುದು. ಆಗ ಏನಾಗುತ್ತೆ ಸಮಸ್ಯೆ, ನಮಗೆ ಎಲ್ಲ ಒಂದೇ ರೀತಿ ಇದ್ದಾರೆ ಅನಿಸ್ಬಿಡುತ್ತೆ ಅಲ್ವಾ? ಹಾಗಾಗಿ ನಾವು ಇನ್ಇಕ್ವಾಲಿಟಿ IHDI ಕನ್ಸಿಡರ್ ಮಾಡಬೇಕು. ಅಂತಂದರೆ ಇನ್ಇಕ್ವಾಲಿಟಿ ಎಷ್ಟಿದೆ, ಮೊದಲು ಆರೋಗ್ಯ, ಶಿಕ್ಷಣ, ಆದಾಯದ ಹಂಚಿಕೆಯಲ್ಲಿ ಎಷ್ಟು ಅಸಮಾನತೆ ಇದೆ ಅಂತ ಲೆಕ್ಕ ಹಾಕ್ತಾರೆ. ಅಸಮಾನತೆ ಜಾಸ್ತಿ ಇದ್ದಷ್ಟು HDI ಸ್ಕೋರ್ನಿಂದ ಅಷ್ಟೇ ಅಂಕವನ್ನು ಕಡಿತ ಮಾಡ್ತಾರೆ, ಮೈನಸ್ ಮಾಡ್ತಾರೆ. ಸೊ ಹಾಗಾಗಿ ಭಾರತದಲ್ಲಿ HDI ಸ್ಕೋರು 0.64 ಆಗಿದ್ದರೂ IHDI ಅದಕ್ಕೆ ಅಪ್ಲೈ ಮಾಡಿದ ಮೇಲೆ ಆ ಸ್ಕೋರ್ ಕುಸಿತವನ್ನು ಕಾಣುತ್ತೆ. 0.44ಗೆ ಬಂದು ಇಳಿಯುತ್ತೆ. ಅಂದರೆ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ, ಆದರೆ ಲಾಭ ಎಲ್ಲರಿಗೂ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ IHDI ಅಪ್ಲೈ ಮಾಡಿದ್ದಾರೆ. ಇದಾದಮೇಲೆ ಜೆಂಡರ್ ಬೇಸ್ಡ್ ಇಂಡೈಸಸ್, ಇದರಲ್ಲಿ ಲಿಂಗ ಅಭಿವೃದ್ಧಿ ಸೂಚ್ಯಂಕ ಅಂತ ಬರುತ್ತೆ, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈಗ ಮಾನವ ಅಭಿವೃದ್ಧಿಯನ್ನು ಅಳಿತಾ ಇದ್ದೇವೆ, ಆದರೆ ಪುರುಷರು ಮತ್ತು ಮಹಿಳೆಯರ ನಡುವೆ ಎಷ್ಟು ಸಮಾನತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ವಾ? ಅದಕ್ಕೋಸ್ಕರ GDI ಬಳಸ್ತಾರೆ, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸು. ಈಗಾಗಲೇ ನಾವು 3 ಆಯಾಮಗಳನ್ನು ನೋಡ್ತೇವೆ HDIಯಲ್ಲಿ. ಅಲ್ಲಿ ಏನು ಮಾಡ್ತಾರೆ, ಈ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸಿಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕಂಪೇರ್ ಮಾಡ್ತಾರೆ, ಲೆಕ್ಕ ಹಾಕ್ತಾರೆ. ಅವಾಗ ಗೊತ್ತಾಗುತ್ತೆ. ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಫೀಮೇಲು ಮತ್ತು ಮೇಲು HDI ಆಲ್ರೆಡಿ ಇದೆ, ಅದನ್ನೇ ಸಪ್ರೇಟಾಗಿ ನಾವು ಫೀಮೇಲ್ ಮೇಲ್ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಅವರ ನಡುವೆ ಎಷ್ಟು ಸಮಾನತೆ ಇದೆ ಅಂತ ಗೊತ್ತಾಗುತ್ತೆ, ಡೆವಲಪ್ಮೆಂಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಮಹಿಳೆಯರ ಸ್ಕೋರನ್ನು ಪುರುಷರ ಸ್ಕೋರ್ನಿಂದ ಭಾಗ ಮಾಡ್ತಾರೆ, ಆವಾಗ ಒಂದು ರೇಷಿಯೋ ಬರುತ್ತೆ. ಈ ರೇಷಿಯೋ ಬರೋದು ಆಮೇಲೆ ಫೈನಲ್ ಆಗಿ 1 ಆಗಿದ್ದರೆ ಅದು ಪರ್ಫೆಕ್ಟ್ ಆಗಿದೆ, ಆ ಸಮಾಜದಲ್ಲಿ ಇಬ್ಬರಿಗೂ ಸಮಾನ ಅವಕಾಶ ಇದೆ. ಭಾರತದಲ್ಲಿ ಈ ಡೇಟಾ ಚೇಂಜ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಫೀಮೇಲ್ HDI 0.582, ಪುರುಷರ HDIಗಿಂತ ತುಂಬ ಕಡಿಮೆ ಇದೆ. GDI ಸ್ಕೋರು 0.852 ಅಂತಂದರೆ
ಭಾರತ ಎಲ್ಲಿ ಬರುತ್ತೆ? ಅತ್ಯಂತ ಕೆಳಗಿನ ಗುಂಪು, ಲೋವೆಸ್ಟ್ ಗ್ರೂಪ್, ಆ ಒಂದು ಪಟ್ಟಿಯಲ್ಲಿ ಇದೆ ಭಾರತ. ಯಾವಾಗ ಮೇನ್ಸ್ ಬರೀತಿರೋ, ಮೇನ್ಸ್ ಬರೆಯೋಕ್ಕಿಂತ ಮೊದಲು ಪ್ರಿಲಿಮ್ಸ್ ಮುಗಿದ ಮೇಲೆ ಯಾವುದಾದ್ರೂ ಒಂದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಡೇಟಾ ಬ್ಯಾಂಕನ್ನು ರಿಲೀಸ್ ಮಾಡುತ್ತೆ. ಆವಾಗ ನಾವು ಇಂಥ ಸ್ಕೋರ್ಗಳನ್ನು ನೋಡಿ ಅಪ್ಡೇಟ್ ಮಾಡ್ಕೋಬೇಕು. ಪ್ರಿಲಿಮ್ಸಿಗೆ ಏನು ಬೇಕು? ಈ ಡೇಟಾ ಅನ್ನೋದಕ್ಕಿಂತ ಡೇಟಾ ಯಾರು ರಿಲೀಸ್ ಮಾಡ್ತಾರೆ ಮತ್ತು ಯಾವ್ಯಾವ ಅಂಶಗಳನ್ನು ಕನ್ಸಿಡರ್ ಮಾಡ್ತಾರೆ, ಡೈಮೆನ್ಷನ್ಗಳು ಏನು, ಸೂಚ್ಯಂಕಗಳು ಏನು ಅಂತ ತಿಳ್ಕೊಳ್ಳೋದು ಪ್ರಿಲಿಮ್ಸಿಗೆ. ಡೇಟಾ ಮೇನ್ಸಿಗೆ ಬೇಕಾಗುತ್ತೆ. ಪ್ರಿಲಿಮ್ಸಲ್ಲಿ ಹೇಳಲಿಕ್ಕಾಗಲ್ಲ, ಆಮೇಲೆ ಡೇಟಾಗಳನ್ನು ಕೇಳಲು ಸಾಧ್ಯತೆ ಇರಬಹುದು, ನೋಡೋಣ. ಇದಾದಮೇಲೆ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಅಂದರೆ ಮಹಿಳೆಯರು ಎದುರಿಸ್ತಾ ಇರುವಂಥ ತಾರತಮ್ಯ, ವಂಚನೆಯನ್ನು ಅಳಿಲಿಕ್ಕಿರೋದು. ಇದರಲ್ಲಿ 3 ಆಯಾಮಗಳಿದೆ. ಒಂದು ರಿಪ್ರೊಡಕ್ಟಿವ್ ಹೆಲ್ತ್, ಇದರಲ್ಲಿ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಷಿಯೋ, ತಾಯಂದಿರ ಮರಣ ಪ್ರಮಾಣ, ಮತ್ತು ಅಡಾಲಸೆಂಟ್ ಬರ್ತ್ ರೇಟ್, ಅಂದರೆ ಹೆರಿಗೆ ಸಮಯದಲ್ಲಿ ಎಷ್ಟು ತಾಯಂದಿರು ಸಾಯ್ತಾ ಇದ್ದಾರೆ, ಮತ್ತು ಬಾಲ್ಯ ವಿವಾಹದಂಥ ಸಮಸ್ಯೆಯಿಂದ ಎಷ್ಟು ಸಣ್ಣ ವಯಸ್ಸಿನ ಹೆಣ್ಮಕ್ಳು ತಾಯಿ ಆಗ್ತಾ ಇದ್ದಾರೆ. ಸೊ ಅದನ್ನು ಇದು ನೋಡುತ್ತೆ, ಚೆಕ್ ಮಾಡುತ್ತೆ. ಇದರ ಜೊತೆ ಎಂಪವರ್ಮೆಂಟ್ ಅಂತಂದರೆ ಮಹಿಳೆಯರಿಗೆ ಸಂಸತ್ತಿನಲ್ಲಿ ಎಷ್ಟು ಸೀಟ್ ಸಿಕ್ಕಿದೆ, ಎಷ್ಟು ಮಹಿಳೆಯರು ಪ್ರೌಢ ಶಿಕ್ಷಣ ಮುಗಿಸಿದ್ದಾರೆ ಅಂತ ನೋಡ್ತಾರೆ. ಇನ್ನು ಲೇಬರ್ ಮಾರ್ಕೆಟಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಯಾವ ಪ್ರಮಾಣದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಅಥವಾ ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ಅಂತ ನೋಡ್ತಾರೆ. ಸೊ ಈ ರೀತಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದೇನು? ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಇದು ಇನ್ಇಕ್ವಾಲಿಟಿ ಹೆಚ್ಚಿದ್ರೆ ಅಥವಾ ಇಂಡೆಕ್ಸ್ ಹೆಚ್ಚಿದ್ರೆ ಏನಾದ್ರ ಅರ್ಥ? ಅಸಮಾನತೆ ಸೂಚ್ಯಂಕ, ಅಂದರೆ ಕಡಿಮೆ ಸ್ಕೋರ್ ಇದ್ದರೆ ಒಳ್ಳೆಯದು ಅಲ್ವಾ? 0 ಇದ್ದರೆ ಮಹಿಳೆಯರ ಸ್ಥಿತಿ ಬಹಳ ಉತ್ತಮ. ಭಾರತದ ಇತ್ತೀಚಿನ ಸ್ಕೋರ್ ನೋಡ್ಕೊಳ್ಳಿ, ಇನ್ನೊಂದ್ಸರಿ ಚೆಕ್ ಮಾಡಿ, 0.437. 0 ಇದ್ದರೆ ಬೆಸ್ಟು, ಯಾಕಂದರೆ ಇದು ಅಸಮಾನತೆಯನ್ನು ಹೇಳ್ತಾ ಇದೆ. ಅಸಮಾನತೆ ಹೆಚ್ಚಿದ್ದಷ್ಟು ಕೆಟ್ಟದ್ದು ಅಲ್ವಾ? ಹಾಗಾಗಿ 0 ಇದ್ದರೆ ಅದು ಮಹಿಳೆಯರ ಸ್ಥಿತಿ ಉತ್ತಮ ಇದೆ ಅಂತ ಹೇಳುತ್ತೆ. ಮತ್ತು ಪವರ್ಟಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲೂ ಮೊದಲು ನೋಡಿದ್ದೇವೆ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಸೊ ಭಾರತದಲ್ಲಿ ಪವರ್ಟಿ ಅನ್ನೋದು ಹೇಗೆ ಇಳಿಕೆ ಆಗ್ತಾ ಬಂದಿದೆ ಅಂತ ನೋಡಿದ್ರೆ, 1950 1993 ಆ ಒಂದು ಅವಧಿಯಲ್ಲಿ 50ಯಲ್ಲಿ ಬಡತನ ರೇಖೆ ಅದಕ್ಕಿಂತ ಕೆಳಗಿದ್ದವರು 56% ಅಷ್ಟಿದ್ದರು. 1993 ಬಂದಾಗ 45%ಗೆ ಇಳಿತಾರೆ. ಅಂದರೆ 43 ವರ್ಷಗಳಲ್ಲಿ 11% ಮಾತ್ರ ಬಡತನ ಇಳಿಕೆ ಆಗುತ್ತೆ. ವಾರ್ಷಿಕ ವೇಗ 0.25% ಮಾತ್ರ ಇರುತ್ತೆ. ಆವಾಗ ಭಾರತದ ಆರ್ಥಿಕ ಬೆಳವಣಿಗೆ ದರ 3.5% 4% ಇತ್ತು. ಅಂದರೆ ಇದನ್ನು ಹಿಂದೂ ರೇಟ್ ಗ್ರೋತ್ ಅಂತ ಪಾಶ್ಚಿಮಾತ್ಯರು ಕರೀತಾರೆ. 1993 ಆದಮೇಲೆ ಏನಾಗುತ್ತೆ? ಎಕ್ಸಲರೇಟ್ ಆಗುತ್ತೆ. LPG ಸುಧಾರಣೆಗಳಾದಮೇಲೆ ಭಾರತದಲ್ಲಿ 2004ರಿಂದ 2012 8 ವರ್ಷಗಳ ಒಂದು ಅವಧಿಯಲ್ಲಿ ಬಡತನ 16% ಕುಸಿತವನ್ನು ಕಾಣುತ್ತೆ. ಅಂದರೆ ವಾರ್ಷಿಕವಾಗಿ 2% ವೇಗದಲ್ಲಿ ಬಡತನ ನಿರ್ಮೂಲನೆ ಆಗುತ್ತೆ. ಸೊ ಇತ್ತೀಚಿನ ಗ್ರಾಹಕ ಸಮೀಕ್ಷೆ ಪ್ರಕಾರ ಸಾಂಪ್ರದಾಯಿಕ ಆರ್ಥಿಕ ಬಡತನದ ಪ್ರಮಾಣ, ಸೊ ಈ ಡೇಟಾಗಳನ್ನು ನಾವು ಎಲ್ಲ ಟೈಮ್ನಲ್ಲೂ ರಿಯಾಲಿಟಿ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದ ಬಗ್ಗೆ ನಾವೇ ಸಮೀಕ್ಷೆ ಮಾಡಿದಾಗ ನಾವು ಚೆನ್ನಾಗಿರೋದನ್ನು ಹೇಳ್ಕೊಳ್ಬಹುದು. ಸೊ ಇಂಡಿಪೆಂಡೆಂಟ್ ಸರ್ವೆ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಹಾಗಂತ ಎಕ್ಸಾಮ್ನಲ್ಲಿ ನಾವು ಏನು ಬರೀಬೇಕಾಗುತ್ತೆ? ಗೌರ್ಮೆಂಟ್ ಸರ್ವೆಗಳನ್ನೇ ಮೆನ್ಷನ್ ಮಾಡಬೇಕಾಗುತ್ತೆ, ಅದು ಗೊತ್ತಿರಲಿ. ಹಾಗಾಗಿ ಒಂದು ಸಾರಿ ಎಕಾನಮಿಯಲ್ಲಿ ನಾವು ಡೇಟಾ ಸರ್ವೆಗಳ ಬಗ್ಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ಆರ್ಥಿಕ ಬೆಳವಣಿಗೆ ಬೇರೆ, ಬಡತನ ನಿರ್ಮೂಲನೆ ಬೇರೆ ಅಲ್ವಾ? GDP ಗ್ರೋತ್ ಆದರೆ ಬಡತನ ನಿರ್ಮೂಲನೆ ಆಗೋದಿಲ್ಲ. ನೋಡಿ, ಇದು ಬಹಳ ಇಂಪಾರ್ಟೆಂಟು ಈ ಸ್ಟೇಟ್ಮೆಂಟು. ಬೆಳವಣಿಗೆ ಮತ್ತು ಬಡತನದ ಇಳಿಕೆ ನಡುವೆ ಕೋರಿಲೇಷನ್ ಇದೆ ಹೊರತು ಕಾಸೇಷನ್ ಇಲ್ಲ. ಸಹ ಸಂಬಂಧ, ಒಂದು ಏರಿದಾಗ ಇನ್ನೊಂದು ಕಡಿಮೆ ಆಗಬಹುದು, ಆದರೆ ಯಾವಾಗಲೂ ಬೆಳವಣಿಗೆ ಆಗ್ತಾ ಇದ್ದಾಗೆಲ್ಲ ಬಡತನ ಇಳಿಕೆ ಆಗುತ್ತೆ ಅಂತ ಅಲ್ಲ. ಕಾರಣ ಪರಿಣಾಮ, ಕಾಸೇಷನ್ ಅಂತಂದರೆ GDP ಗ್ರೋತ್ ಆಗುತ್ತೆ ಅಂದ ತಕ್ಷಣ ಬಡತನ ಇಳಿಕೆ ಆಗಲೇಬೇಕು ಅದಲ್ಲ, ಕಾಸೇಷನ್ ಇಲ್ಲ ಅಂತ. ಈಗ ಕೋಟ್ಯಾಧಿಪತಿಯೊಬ್ಬರ ಆದಾಯ ಇರುತ್ತೆ, ನಾಳೆ ಬೆಳಗ್ಗೆ ಅದು 5,000 ಪಟ್ಟು ಹೆಚ್ಚಾಗಬಹುದು. ಆಗ GDP ಗ್ರೋತ್ ತಾನೇ ಜಾಸ್ತಿ ಆಗುತ್ತೆ ಅಲ್ವಾ? ತಾನಾಗೇನೆ ಹೆಚ್ಚಾಗುತ್ತೆ. ಆದರೆ ಹೆಚ್ಚುವರಿ ಹಣ ಒಬ್ಬ ವ್ಯಕ್ತಿ ಜೇಬಿಗೆ ಹೋಗ್ತಾ ಇದೆ, ಬಡವನ ಸ್ಥಿತಿ ಸುಧಾರಿಸ್ತಾ ಇಲ್ಲ, ಬಡತನ ಇಳಿಕೆ ಆಗೋದು ಇಲ್ಲ ಆವಾಗ. ಸೊ ಇದು ಇಂಪಾರ್ಟೆಂಟು. ಕೋರಿಲೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಕಾಸೇಷನ್. ಆ ಸ್ಟೇಟ್ಮೆಂಟ್ ನೆನಪಿರಲಿ. ಹಾಗಾಗಿ ನಾವು ಬಡತನ ನಿರ್ಮೂಲನೆ ಆಗಬೇಕು ಅಂತಂದರೆ ಬರೀ ಬೆಳವಣಿಗೆ ಆದರೆ ಸಾಕಾಗೋದಿಲ್ಲ. ಆ ಬೆಳವಣಿಗೆಯ ಲಾಭ
ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಹಂಚಿಕೆ ಆಗಬೇಕು, ಸಮಗ್ರ ಬೆಳವಣಿಗೆ ಆಗಬೇಕು, ಮಾನವ ಅಭಿವೃದ್ಧಿ ಆಗಬೇಕು. ಸೊ ಇದೆಲ್ಲ ಆಗಬೇಕು ಅಂತಂದರೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ ಏನು, ಇಕ್ವಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ, ಇನ್ನೊಂದು ನಿಮಗೆ ನೀವೇ ಹೇಳಬೇಕು ಅಲ್ವಾ. ಸೊ ಆ 4 ಅಂಶಗಳು ಮತ್ತು ಒಂದು ದೇಶದ ಆರ್ಥಿಕ ಪ್ರಗತಿಗೆ ಏನೇನು ಮುಖ್ಯವಾದ ವಿಷಯಗಳು ಬೇಕಾಗತ್ತೆ ಅದೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇನ್ಕ್ಲೂಸಿವ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಅಂತ ಬಂದಾಗ ಇಲ್ಲಿರುವ ಕೆಲವು ಇಂಡೆಕ್ಸ್ಗಳನ್ನು ತಿಳಿದಿಟ್ಕೊಂಡಿರೋದು ಒಳ್ಳೆಯದು. ಸೊ ಮೇನ್ಸಿಗೆ ಹೆಲ್ಪ್ ಆಗುತ್ತೆ ಇದೆಲ್ಲ. ಪ್ರಿಲಿಮ್ಸಲ್ಲಿ ಇಲ್ಲಿರುವ ಇಂಡೆಕ್ಸ್ಗಳ ಬಗ್ಗೆ ಕೇಳಬಹುದು, ಯಾರು ಅದನ್ನು ಬಿಡುಗಡೆ ಮಾಡ್ತಾರೆ, ಯಾವ್ಯಾವ ಡೈಮೆನ್ಷನ್ ಇದೆ, ಅದಾದಮೇಲೆ ಭಾರತದ ಒಂದು ಪ್ರಸ್ತುತ ಸ್ಥಿತಿ ಯಾವ ಥರ ಇದೆ, ಇದು ಪ್ರಿಲಿಮ್ಸಲ್ಲಿ ಕೇಳಬಹುದು. ಸೊ ಇಕನಾಮಿಯಲ್ಲಿ ನಾವು ಚಿಕ್ಕ ಚಿಕ್ಕ ಕಾನ್ಸೆಪ್ಟನ್ನು ನೋಡ್ತಾ ಇದ್ದೇವೆ, ಬಹಳ ಡೀಟೇಲ್ ಆಗಿ ಏನು ನೋಡ್ತಾ ಇಲ್ಲ. ಮುಂದೆ ಒಂದು ಹಂತ ಆದಮೇಲೆ ಇಂತಹ ಕಾನ್ಸೆಪ್ಟಲ್ಲಿ ಮುಗಿದ ಮೇಲೆ ಸ್ವಲ್ಪ ಚೆನ್ನಾಗಿರೋ ಕಾನ್ಸೆಪ್ಟ್ ಬರುತ್ತೆ. ಇದು ಸಹ ಸರಿಯಾಗಿದೆ ಅಂತಂದರೆ ಈ ಹಂತದಲ್ಲಿ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಓದಿದ್ರೂ ಅರ್ಥ ಆಗುತ್ತೆ, ಒಂದ್ಸರಿ ಕೇಳಿದರೆ ಚೆನ್ನಾಗಿ ಗೊತ್ತಾಗ್ಬೋದು. ಓಕೆನಾ. ಅದರಲ್ಲೂ ಯಾವುದು ಇಂಪಾರ್ಟೆಂಟು ಅಂತ ಹೇಳಿದ್ದನ್ನು ತಿಳಿದಿಟ್ಕೊಳ್ಳಿ. ಕಾಸೇಷನ್ನು ಕೋರಿಲೇಷನ್ನು ಏನು ಡಿಫ್ರೆನ್ಸ್ ಅಂತ ಗೊತ್ತಿರಲಿ. ಇಂಥ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳನ್ನು ಈಗ ಪ್ರಿಲಿಮ್ಸಲ್ಲಿ ಕೇಳ್ತಾ ಇದ್ದಾರೆ. ಸೊ ಸಮಸ್ಯೆ ಅಲ್ಲಿ ಬರಬಾರ್ದು. ಮೊದಲಿನ ಥರ ಈಗ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಗಳು ಬರ್ತಾ ಇಲ್ಲ ಪ್ರಿಲಿಮ್ಸಲ್ಲಿ. ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕೇಳ್ತಾರೆ, ಆವಾಗ ಇದು ಗೊತ್ತಿರಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಅನಿಸಿಕೆಗಳನ್ನು ಕಮೆಂಟ್ ಮಾಡಬಹುದು, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.